ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ದಿಢೀರ್ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ. ರಾಜಕೀಯ ಬಂಡಾಯ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಕಾರ್ಯಕರ್ತರೇ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ರಾಜ್ಯ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಾಕ್ ನೀಡಿದೆ. ಒಬ್ಬರಲ್ಲ ಇಬ್ಬರಲ್ಲ ಡಜನ್ ಗಟ್ಟಲೆ ಶಾಸಕರು ರೊಚ್ಚಿಗೆದ್ದಿರೋದು. ರೆಬೆಲ್ ನಾಯಕರು ಸಭೆಯನ್ನೇ ನಡೆಸಿದ್ದಾರೆ. ಅಷ್ಟರ ಮಟ್ಟಿಗೆ ಬಂಡಾಯ ತೀವ್ರಗೊಂಡಿದೆ. ಇದೇ ಡಿ.ಕೆ. ಶಿವಕುಮಾರ್ ಅವರು ಆರಂಭದಲ್ಲಿ ಯಾರಾದರೂ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಅಂಗೀಕರಿಸ್ತೀವಿ ಅಂತ ಹೇಳಿದ್ರು. ನಾವು ಯಾವನ್ಗೂ ಹೆದರಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅದೇ ಡಿ.ಕೆ. ಶಿವಕುಮಾರ್ ಈಗ ಬಂಡಾಯ ನಾಯಕರ ಜೊತೆ 1-to-1 ಮೀಟಿಂಗ್ಗೆ ಇಳಿದಿದ್ದಾರೆ. ಒಂದು ಹಂತಕ್ಕೆ ಡಿ.ಕೆ. ಸರ್ಕಾರ ಗಡಗಡ ನಡುಗ್ತಾ ಇದೆ. ಬಹಿರಂಗದಲ್ಲಿ ಏನೂ ಅಸಮಾಧಾನ ಇಲ್ಲ ಅನ್ನುವಂತೆ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಆದರೆ ಗಂಟೆಗೊಬ್ಬರು ಸಿಡಿತಾ ಇದ್ದಾರೆ. ಅಸಮಾಧಾನಿತರ ಸಂಖ್ಯೆ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಈಗಾಗಲೇ 2 ವಿಕೆಟ್ ಪತನ ಆಗಿದೆ. 136 ಶಾಸಕರಿದ್ದಾರೆ. ಆದರೂ ಬಂಡಾಯದ ಬಿಸಿಗೆ ಸರ್ಕಾರ ನಡುಗಿ ಹೋಗ್ತಾ ಇದೆ. ಬಂಡಾಯ ನಾಯಕರು ರೊಚ್ಚಿಗೆದ್ದಿರೋದು ನೋಡಿದ್ರೆ ದಿಢೀರ್ ರಾಜಕೀಯ ವಿಪ್ಲವದ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಅಸಮಾಧಾನಿತ ಶಾಸಕರ ಪರ ಬೆಂಬಲಿಗರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೇ ಪ್ರತಿಭಟನೆಗಿಳಿದಿದ್ದಾರೆ. ಸಿಎಂ ಪೋಸ್ಟರ್ಗೆ ಚಪ್ಪಲಿಯಿಂದ ಹೊಡೆದಂತಹ ಘಟನೆಯೂ ನಡೆದಿದೆ. ಅದು ಬೇರಾರು ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರೇ. ಮತ್ತೊಂದು ಕಡೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಸಿದ್ದು ಮಾತ್ರ ಸೈಲೆಂಟ್. ಏನು ಸೂಚಿಸುತ್ತೆ ಇದು? ಅವರ ಪರವಾಗಿ ಯತೀಂದ್ರ ಅವರು ಮಾತಾಡ್ತಾ ಇದ್ದಾರೆ. ಕೆ.ಎನ್. ರಾಜಣ್ಣ ಅವರ ಪುತ್ರ ಮಾತಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್. ತೆರೆಮರೆಯಲ್ಲಿ ಬೇರೆಯದೇ ಆಟ ಕಸರತ್ತು ನಡೀತಾ ಇದೆಯಾ? ಹಾಗಾದರೆ ಸಿದ್ದರಾಮಯ್ಯ ಅವರು ಅಂತರಂಗದಲ್ಲಿ ಸಿಡಿದ ರಾಮಯ್ಯ ಆಗಿದ್ದಾರಾ? ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಗೈರಾಗಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಆಘಾತ. ಒಂದರ್ಥದಲ್ಲಿ ಡಿ.ಕೆ. ಬಣಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರಾ? ಯಾಕಂದರೆ ಸಿ.ಎಂ ಬದಲಾವಣೆ ಮಾತು ಬಂದಾಗಲೇ ಸಿದ್ದರಾಮಯ್ಯ ಅವರನ್ನು ಇಳಿಸ್ ನೋಡಿ, ಆಮೇಲೆ ಗೊತ್ತಾಗುತ್ತೆ ಅಂತ ಬಹಿರಂಗವಾಗಿಯೇ ಸಿದ್ದು ಬಣದವರು ವಾರ್ನಿಂಗ್ ಮಾಡಿದರು. ಈಗ ಆಟ ಶುರುವಾಯ್ತಾ? ಹಾಗಾದರೆ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ? ರೆಬೆಲ್ ನಾಯಕರು ಸರ್ಕಾರವನ್ನೇ ಉರುಳಿಸ್ತಾರಾ? ಬಂಡಾಯ ಶಾಸಕರ ಮುಂದಿನ ನಡೆ ಏನು? ಸಂಪುಟ ವಿಸ್ತರಣೆಯಲ್ಲಿ ಮೇಲುಗೈ ಸಾಧಿಸಿದ್ದು ಯಾರು? ಸಿದ್ದು ಬಣನ, ಡಿ.ಕೆ. ಬಣನ? ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಡವಿದ್ದೆಲ್ಲಿ? ಆ ಬಗ್ಗೆ ಸಂಪೂರ್ಣವಾದ ವರದಿ ಇದೆ, ನೋಡೋಣ. ವೀಕ್ಷಕರೇ, ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ಸುದ್ದಿ. ಕೆ.ಎನ್. ರಾಜಣ್ಣ ಅವರು ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾಡಿದಾಗಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ರಾಜಣ್ಣ ಅವರ ಪುತ್ರ ಸಿದ್ದರಾಮಯ್ಯ ಅವ್ರಿಗೂ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು ಮಾತ್ರ ಸಿದ್ದರಾಮಯ್ಯ ಅವರಿಗೆ ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ಬೇಸರ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ರಾಜ್ಯ ಕಾಂಗ್ರೆಸ್ ರಾಜಕೀಯದಲ್ಲಿ ಕಳೆದ 2 ತಿಂಗಳಿಂದ ಈ ಸಂಪುಟ ವಿಸ್ತರಣೆ ಒಂದು ಬಹುದೊಡ್ಡ ಹೈಡ್ರಾಮವನ್ನು ಸೃಷ್ಟಿ ಮಾಡಿತ್ತು. ಕೊನೆಗೂ ಅದಕ್ಕೆ ತೆರೆ ಬಿದ್ದಿದೆ. ಆದರೆ ಸಹಜವಾಗಿಯೇ ಸಂಪುಟ ವಿಸ್ತರಣೆ ನಂತರದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಅಳೆದು ತೂಗಿ ಕೊನೆಗೂ 20 ಜನರ ಹೊಸ ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಆದರೆ ಈ ಹೊಸ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವ ಸ್ಥಾನ ಕೈ ತಪ್ಪಿದವರ ಕಣ್ಣು ಕೆಂಪಾಗಿದೆ. 13 ಮಂದಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ. ಇನ್ನು ಸಚಿವರ ಪಟ್ಟಿ ಜೊತೆಗೆ ವಿಧಾನಸಭಾಧ್ಯಕ್ಷರಾಗಿ ಜಿ.ಎಸ್. ಪಾಟೀಲ್ ಅವರನ್ನು ಆಯ್ಕೆ ಮಾಡಿದರೆ ಉಪಸಭಾಧ್ಯಕ್ಷರಾಗಿ ಪೊನ್ನಣ್ಣ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು ವಿಧಾನ ಪರಿಷತ್ತು ಸಭಾಪತಿಯಾಗಿ ಸಲೀಂ ಅಹಮದ್ ಹಾಗೆ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದು ಸುದ್ದಿ. ಮುಖ್ಯವಾಗಿ ಈ ಸಂಪುಟ ವಿಸ್ತರಣೆ ವಿಚಾರದಲ್ಲೂ ಡಿ.ಕೆ. ವರ್ಸಸ್ ಸಿದ್ದು ಅನ್ನೋ ರೀತಿಯಲ್ಲಾಗಿತ್ತಲ್ವಾ, ಅದಕ್ಕೆ ಹೈಕಮಾಂಡ್ ತಾನೇ ಸುಪ್ರೀಂ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿತ್ತು. ಈ ವಿಚಾರವಾಗಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಪಟ್ಟಿಯನ್ನು ಪಡ್ಕೊಂಡಿದ್ರು. ಆದರೆ ಪಟ್ಟಿ ಅಂತಿಮ ಮಾಡಿದ್ದು ಮಾತ್ರ ಹೈಕಮಾಂಡ್, ಎ.ಐ.ಸಿ.ಸಿ. ಅಲ್ಲಿ ತನ್ನದೇ ಆದ ಮಾನದಂಡವನ್ನು ಅನುಸರಿಸಿದೆ. ಆ ಮೂಲಕ ತಾನೇ ಸುಪ್ರೀಂ ಅನ್ನೋದನ್ನು ವರಿಷ್ಠರು ಸಾಬೀತುಪಡಿಸಿದ್ದಾರೆ. ಆದರೆ ಸಮೀಕರಿಸೋದ್ರಲ್ಲಿ, ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಡವಿದ್ದಾರೆ. ಮೊದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಕೈಬಿಡಲಾಗಿತ್ತು. ಆದರೆ ಒಕ್ಕಲಿಗ ಸಮುದಾಯಕ್ಕೆ 6 ಸ್ಥಾನ ಕಲ್ಪಿಸಿ ಮತ್ತೊಂದು ಕಡೆ ಲಿಂಗಾಯತರಿಗೆ 5 ಸ್ಥಾನ ಕೊಟ್ಟರೆ ಅದು ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೆ ತೀರ್ಮಾನವನ್ನು ಬದಲು ಮಾಡಿದ್ರು. ಮಂಕಾಳ್ ವೈದ್ಯ ಅವರಿಗೆ ಕೋಕ್ ನೀಡಿ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಿದ್ರು. ಇನ್ನು ಈ ಬಾರಿ 3 ಮುಸ್ಲಿಮರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮುದಾಯದ ಯಾವುದೇ ಸಚಿವರು ಇಲ್ಲ. ಆ ಮೂಲಕ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ಪ್ರಾತಿನಿಧ್ಯ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿದ್ದರು. ಡಿ.ಕೆ. ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಏರಿಕೆ ಆಗಿದೆ. ಇದಿಷ್ಟು ಹೊಸ ಸಂಪುಟದಲ್ಲಿ ಆದಂತಹ ಗಮನಾರ್ಹ ಬದಲಾವಣೆ. ನೋಡಿ, ಸಂಪುಟ ವಿಸ್ತರಣೆ ಅಂತ ಬಂದಾಗ ಸಹಜವಾಗಿಯೇ ಸಾಕಷ್ಟು ಸಚಿವಾಕಾಂಕ್ಷಿಗಳಿರ್ತಾರೆ. ಈ ಬಾರಿನೂ ಹಿರಿಯರಿದ್ರು, ಕಿರಿಯರಿದ್ರು, ಸಾಕಷ್ಟು ಟರ್ಮ್ನಲ್ಲಿ ಗೆದ್ದು ಬಂದವರಿದ್ದರು. ಅಂಥವರಿಗೆ ಈಗ ಮಂತ್ರಿ ಸ್ಥಾನ ಕೈತಪ್ಪಿದೆ. ಕಾಂಗ್ರೆಸ್ನ ಹಲವು ಶಾಸಕರು ರೊಚ್ಚಿಗೆದ್ದಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ.
ಎಲ್ಲ ಬೆಳವಣಿಗೆ ಆದರೂ ನಾಯಕರು ಮಾತ್ರ, ಶಾಸಕರು ಅಸಮಾಧಾನಗೊಂಡಿದ್ರು ಕೂಡ AICC ವರಿಷ್ಠರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. KPCC ಅಧ್ಯಕ್ಷರಿಗೆ ಟಾಸ್ಕ್ ಕೊಟ್ಟಿರೋದು ಇಷ್ಟೇ, ಅತೃಪ್ತರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಒಪ್ಪದೇ ಇದ್ದರೆ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಸ್ವೀಕರಿಸಿ ಅಂತ ಹೈಕಮಾಂಡ್ ಆರಂಭದಲ್ಲಿ ಖಡಕ್ ಸಂದೇಶವನ್ನು ಕೊಡ್ತು. ಅದರ ಹೊರತಾಗಿನೂ ಹಲವು ಶಾಸಕರು ರೊಚ್ಚಿಗೆದ್ದಿದ್ದಾರೆ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ಈ ರೆಬೆಲ್ ನಾಯಕರ ಬೆಂಬಲಿಗರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ರೆಬೆಲ್ ನಾಯಕರ ವಾದ ಏನು? ಹೊಸಬ್ರಿಗೆ ನೀವು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀರಿ? ಒಂದಿಬ್ಬರು ಬಿಟ್ಟರೆ ಉಳಿದೆಲ್ಲರೂ ಮಂತ್ರಿ ಆದವ್ರಿಗೇನೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನಮಗೆಲ್ಲ ಅವಕಾಶನೇ ಇಲ್ಲ, ಇದು ಹೀಗೆ ಮುಂದುವರೆದ್ರೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಬೆಳವಣಿಗೆನೂ ಆಗೋದಿಲ್ಲ, ಪಕ್ಷಕ್ಕೂ ಹೊಡೆತ ಬೀಳುತ್ತೆ ಇದು ಅನ್ನೋದು ಅವರ ವಾದ. ಇದಲ್ಲದೆ ಕೆಲವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ, ಅದು ಕೆಲವರ ಕಣ್ಣು ಕೆಂಪಾಗಿಸಿದೆ. ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಎದುರಿಸ್ತಾ ಇದ್ರು ಕೂಡ ಬಿ ನಾಗೇಂದ್ರ ಅವರಿಗೆ ಸಂಪುಟಕ್ಕೆ ಮರಳಿ ಕರ್ಕೊಂಡಿದ್ದೀರಾ, ಅದಲ್ಲದೆ ಅವರು ಜಾಮೀನಿನ ಮೇಲಿದ್ದಾರೆ, ಅಂಥವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ ಅನ್ನೋದು ಹಿರಿಯ ಶಾಸಕರ ಕಣ್ಕೆಂಪು ಮಾಡಿದೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಸಿದ್ದರಾಮಯ್ಯ ಅವರ ಆಪ್ತರು ಅನ್ನೋ ಕಾರಣಕ್ಕೆ ದಾವಣಗೆರೆ ಉಪಚುನಾವಣೆ ವಿಚಾರದಲ್ಲಿ ಪಕ್ಷದ ಸೋಲಿಗೆ ಕಾರಣ ಆದಂಥವರು, ಆ ಸೋಲಿಗೆ ಸಂಬಂಧಪಟ್ಟಂತೆ ಪಕ್ಷದ್ರೋಹ ಬಗೆದ ಆರೋಪ ಅವ್ರ ಮೇಲಿದೆ, ಆದರೂ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ? ಹೀಗೆ ಆದರೆ ನಾವೆಲ್ಲ ಎಲ್ಲಿ ಹೋಗಬೇಕು ಅಂತ ಶಾಸಕರು ಈಗ ರೊಚ್ಚಿಗೆದ್ದಿರೋವಂಥದ್ದು. ವೀಕ್ಷಕರೇ, ಜಮೀರ್ ಅಹಮದ್ ಅವರು ಅದೆಷ್ಟು ಬಾರಿ ಕ್ಷಮೆ ಕೇಳಿದ್ರು ಹೈಕಮಾಂಡ್ಗೆ ಹಾಗೆ ಸಿದ್ದರಾಮಯ್ಯ ಅವರಿಗೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಸಿದ್ದರಾಮಯ್ಯ ಅವರು ಸಹ ಈ ಬಗ್ಗೆ ಗರಂ ಆಗಿದ್ರು. ಇದನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ, ಪಕ್ಷನಿಷ್ಠರಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಪಕ್ಷಕ್ಕೆ ದ್ರೋಹ ಬಗೆದವರಿಗೆ, ಆರೋಪ ಹೊತ್ತಂಥವರಿಗೆ, ಕಾನೂನು ಪ್ರಕರಣ ಎದುರಿಸ್ತಾ ಇರುವಂಥವ್ರಿಗೂ ಸಚಿವ ಸ್ಥಾನ ಕೊಟ್ಟಿದ್ದೀರಲ್ವಾ, ಇದು ಸರಿನಾ ಅನ್ನೋದು ಅಸಮಾಧಾನಿತರ ವಾದ. ವೀಕ್ಷಕರೇ, ಒಬ್ಬರಲ್ಲ ಇಬ್ಬರಲ್ಲ ಡಜನ್ ಗಟ್ಟಲೆ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ದಿನಕ್ಕೊಬ್ಬರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ಸಿಗರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಎಚ್ಚರಿಕೆಯ ಬೆನ್ನಲ್ಲಿ ಉಲ್ಟಾ ಹೊಡೆದಿದ್ದಾರೆ ಕೂಡ. ಹೈಕಮಾಂಡ್ ಸೂಚನೆ ಮೇರೆಗೆ ಕೆಲವರಿಗೆ ನೇರ DK ಶಿವಕುಮಾರ್ ಹಾಗೆ BK ಹರಿಪ್ರಸಾದ್ ಕರೆ ಮಾಡಿ ಬುಲಾವ್ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಕೊಟ್ಟರೂ ಕೂಡ ಬಹಿರಂಗ ಅಸಮಾಧಾನ ಹೊರ ಹಾಕ್ತಿರೋದು ಮುಂದುವರೆದಿದೆ. ನೋಡಿ, ಆರಂಭದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇನ್ನು ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಕೂಗಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಗಾಡ್ತಾ ಇದ್ದಾರೆ. ಇನ್ನು ರಾಮದುರ್ಗದಲ್ಲಿ ಅಶೋಕ್ ಪಠಾಣ್ ಅವರ ಬೆಂಬಲಿಗರು ಕೂಗಾಡಿದ್ರು. ಈ ರೀತಿಯಾಗಿ ಹಲವು ನಾಯಕರ ಬೆಂಬಲಿಗರು ಗಂಟ್ಲು ಹರ್ಚ್ಕೋತಾ ಇದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಯಾಕೆ ಈ ರೀತಿ ಮಾಡಿದ್ರು, ನನಗೆ ಯಾಕೆ ಸಚಿವ ಸ್ಥಾನ ಕೊಡಲಿಲ್ಲ ಅಥವಾ ಕೈ ಬಿಟ್ಟರು ಅನ್ನೋದಕ್ಕೆ ರೀಸನ್ ಕೊಡಿ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮತ್ತೊಬ್ಬ ಆಕ್ರೋಶಗೊಂಡಿರುವ ಶಾಸಕ ಅಂದರೆ ಭದ್ರಾವತಿ ಶಾಸಕ ಸಂಗಮೇಶ್. 30-40 ವರ್ಷಗಳಿಂದ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀವಿ, BJP ಅವರು 50 ಕೋಟಿ ಕೊಡ್ತೀನಿ ಅಂದರೂ ನಾವು ಹೋಗಲಿಲ್ಲ, ಆದರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ದಾರೆ, 136 ಶಾಸಕ ಸ್ಥಾನ ಇದೆ ಅಂತ ಕಾಂಗ್ರೆಸ್ಗೆ ಹಮ್ಮು ಬಂದಿದೆ ಅಂತ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ಮಾತ್ರ ಅಲ್ಲ, ಹಿರಿಯ ಶಾಸಕರಾದಂತಹ TB ಜಯಚಂದ್ರ, BK ಸಂಗಮೇಶ್ವರ್, ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವು ಶಾಸಕರು ರಾಜೀನಾಮೆ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಈ ಲಿಸ್ಟ್ ತುಂಬ ದೊಡ್ಡದಿದೆ. ಪ್ರಸಾದ್ ಅಬ್ಬಯ್ಯ, ಬಸವರಾಜು ಶಿವಣ್ಣ, ವಿಜಯನಗರದಲ್ಲಿ M ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾ ಕೃಷ್ಣ ಬೆಂಬಲಿಗರು ಕೂಡ ಪ್ರತಿಭಟನೆ ಮಾಡಿದರು. ಇನ್ನು ಈ ರೆಬೆಲ್ ನಾಯಕರ ಸಭೆ ಕೂಡ ನಡೆದಿದೆ. TB ಜಯಚಂದ್ರ ಅವರ ನಿವಾಸದಲ್ಲಿ ಅಪ್ಪಾಜಿ ನಾಡಗೌಡ, ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರು ಒಂದಾಗ್ತಾರೆ. ಅಲ್ಲಿ ಅಸಮಾಧಾನ ಹೊರಹಾಕ್ತಾರೆ. ಈ ಬೆಳವಣಿಗೆ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡ್ತಾ ಇದೆ. NY ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಬೆಂಬಲಿಗರು ಬೀದಿಗಿಳಿದ್ರೆ, ಬಾಗೇಪಲ್ಲಿ ಶಾಸಕ N ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಟೈರ್ ಸುಟ್ಟರು. ಅಷ್ಟು ಮಾತ್ರ ಅಲ್ಲ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣ ಬಂದ್ ಮಾಡಬೇಕು ಅಂತ ಬೆಂಬಲಿಗರು ಕರೆ ಕೊಟ್ಟರು. ಪಕ್ಷದ ವಿವಿಧ ಹುದ್ದೆಗಳಿಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸ್ತೀವಿ ಅಂತಲೂ ಘೋಷಣೆ ಮಾಡಿದ್ದಾರೆ. ವೀಕ್ಷಕರು, ಇನ್ನೂ ಕೆಲವು ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಉಲ್ಟಾ ಹೊಡೆದವರು ಇದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು, ಬೇಸರ ಹೊರ ಹಾಕಿದ್ರು. ಆದರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ನಿನ್ನೆ ತುಮಕೂರಲ್ಲೇನು ಹೇಳಿದರು, ಜನ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ತಾರೆ, ಆದರೆ ಹೇಳಬೇಕಾಗಿರೋರು ಹೇಳ್ತಾ ಇಲ್ಲ, ರಾಜಕೀಯದಲ್ಲಿ ನಮ್ಮಂಥ ಸಾಮಾನ್ಯ ರೈತರ ಮಗ ಬೆಳೆಯೋದು ಕಷ್ಟ, ಯಾರಾದರೂ ತಲೆ ಹೊಡೆದು ಸಂಪಾದನೆ ಮಾಡಿರಬೇಕು ಅಂಥವ್ರು ಮೇಲಕ್ಕೆ ಬರ್ತಾರೆ ಅಂತ ಕಿಡಿಕಾರಿದ್ರು. ಆದರೆ ಇವತ್ತು CM ಹೇಳಿದ್ದಕ್ಕೋಸ್ಕರ ನಾನು ನಿಗಮ ಮಂಡಳಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಲಿಸ್ಟ್ನಲ್ಲಿರುವ ಮತ್ತೊಬ್ಬ ಶಾಸಕ ಅಂತ ಹೇಳಿದ್ರೆ ಬೇಳೂರು ಗೋಪಾಲಕೃಷ್ಣ. ಶಾಸಕ ಸ್ಥಾನ, ನಿಗಮ ಮಂಡಳಿ ಎರಡಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ DK ಶಿವಕುಮಾರ್ ಕರೆ ಬೆನ್ನಲ್ಲೇ ಉಲ್ಟಾ ಹೊಡೆದಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಿರಿತನ ಅನುಭವ ಇದೆ, 3 ಬಾರಿ ಶಾಸಕನಾಗಿದ್ದೀನಿ,
ಆದರೆ ನನಗೆ ಅನ್ಯಾಯ ಮಾಡಲಾಗಿದೆ, ನೋವಾಗಿದೆ ಅಂತ ಹೇಳಿ ಬೆಂಬಲಿಗರು ಕಣ್ಣೀರಿಡ್ತಿದ್ದಾರೆ, ಹಾಗೆ ಹೀಗೆ ಅಂತೇಳಿ ನನಗೂ ಬೇಸರ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾಳೆನೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ. ನಾವಿಲ್ಲಿ ಕಣ್ಣೀರಿಡ್ತಾ ಇದ್ದೀವಿ, ನೀವು ಖುಷಿಯಾಗಿರಿ ಅಂತ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸಂದೇಶ ಕೊಂಚ ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ ಅನಿಸುತ್ತೆ. ಇದನ್ನೆಲ್ಲ ಗಮನಿಸಿದ್ರೆ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ರಾಜ್ಯ ನಾಯಕರು ಹೈಕಮಾಂಡ್ ಎಡವಿದ್ದು ಸ್ಪಷ್ಟ. ಯಾಕಂದರೆ ಇದರ ನಡುವೆನೇ CM ಬದಲಾವಣೆ ಮಾಡಿದ್ದು ಸರಿ ಇಲ್ಲ ಅನ್ನೋ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಆಗೋದೇ ಬೇರೆ ಅಂತ ಹೇಳ್ತಾ ಇದ್ರಲ್ವಾ ಸಿದ್ದು ಬಣದವರು. ಆಗ ವಾರ್ನಿಂಗ್ ಕೊಟ್ಟವರು ಈಗ ತೆರೆಮರೆಯಲ್ಲಿ ಮತ್ತೆ ಗುಸುಗುಸು ಅಂತಿದ್ದಾರೆ. ಇದರ ಇಡೀ ಚಿತ್ರಣವನ್ನು ಗಮನಿಸ್ತಾ ಇದ್ರೆ ಜಾತಿ ಸಮೀಕರಣಕ್ಕೆ ಹೈಕಮಾಂಡ್ ಪ್ರಿಯಾರಿಟಿ ಕೊಟ್ಟಿದೆ. ಜೊತೆಗೆ ನಾಯಕರ ಮಾತುಗಳನ್ನು ಸರಿದೂಗಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಆದರೆ ಜಿಲ್ಲಾವಾರು ಸಚಿವ ಸ್ಥಾನವನ್ನು ಬ್ಯಾಲೆನ್ಸ್ ಮಾಡೋದರಲ್ಲಿ ಎಡವಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ ಆಕ್ರೋಶವನ್ನು ಪ್ರತಿಭಟನೆ ಮೂಲಕವಾಗಿ ನಾವು ನೋಡ್ತಾ ಇದ್ದೀವಿ. ಓವರಾಲ್ ಇಲ್ಲಿ ತಮಾಷೆ ವಿಷಯ ಏನಪ್ಪ ಅಂದರೆ ವೀಕ್ಷಕರೇ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದವರು ಉಲ್ಟಾ ಹೊಡಿತಾ ಇದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆಯೋದಕ್ಕೆ ಮೀಟರ್ ಬೇಕು. ಇವರ ಬಂಡವಾಳ ಏನಪ್ಪ ಅಂದರೆ ಒಂದು ಕಲ್ಲು ಹೊಡೆದು ನೋಡೋದು, ಏನಾದರೂ ವರ್ಕೌಟ್ ಆಗುತ್ತಾ ಅಂತ. ಪಕ್ಷದಲ್ಲಿ ನಾಯಕರನ್ನು ಎದುರು ಹಾಕಿಕೊಳ್ಳೋದಕ್ಕೆ ಧೈರ್ಯ ಇಲ್ಲದವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋದಕ್ಕೆ ಹೋಗಬಾರ್ದು. ಮತ್ತೊಂದು ಕಡೆ ಹೈಕಮಾಂಡ್ ಆಗಿರಬಹುದು ಅಥವಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಯಾರಾದರೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ತಗೊಳ್ತೀವಿ, ಅಂಗೀಕರಿಸ್ತೀವಿ ಅಂತ ಹೇಳಿದವರೇ ಬಂಡಾಯ ನಾಯಕರ, ರೆಬೆಲ್ ನಾಯಕರ ಮನವೊಲಿಸೋದಕ್ಕೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನೇ ರಾಜಕೀಯ ಅಂತ ಹೇಳೋದು. ಒಟ್ಟಾರೆಯಾಗಿ ಸಂಪುಟ ಕಸರತ್ತು ಮುಗಿದಿದೆ, ಇನ್ನು ಖಾತೆ ಹಂಚಿಕೆ ಆಗೋದು ಬಾಕಿ ಇದೆ. ಇಷ್ಟೊತ್ತಿಗೆಲ್ಲ ಆಗಬೇಕಾಗಿತ್ತು, ಆದರೆ ಇದರಲ್ಲೂ ಒಂದಷ್ಟು ಗೊಂದಲ ಇರುವಂತೆ ಕಾಣಿಸ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ ವೀಕ್ಷಕರೇ? ಜಾತಿ ಸಮೀಕರಣ ಸರಿದೂಗಿದೆಯಾ? ಸಂಪುಟ ವಿಸ್ತರಣೆ ಸರಿಯಾಗಿದೆಯಾ? ಜಿಲ್ಲಾವಾರು ಪ್ರಾಶಸ್ತ್ಯ ಸಿಕ್ಕಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.